ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ದಿನಕ್ಕೊಬ್ಬರಂತೆ ದೊಡ್ಡ ದೊಡ್ಡ ಸ್ಪರ್ಧಿಗಳೇ ಹೊರ ಹೋಗ್ತಿದ್ದಾರೆ. ಕಳೆದ ವಾರ ಜಾಹ್ನವಿ ಹೊರ ಹೋಗಿದ್ದಾಗ ಕೆಲವರು ಒಳ್ಳೆ ನಿರ್ಧಾರ ಅಂದ್ರೆ, ಇನ್ನೂ ಕೆಲವರು ಇದು ಬಿಗ್ ಬಾಸ್ ಮಾಡಿದ ಮೋಸ. ಜಾಹ್ನವಿಗಿಂತಲೂ ಕಳಪೆಯಾದಂತಹ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಆದರೂ ಕೂಡ ಜಾಹ್ನವಿಯನ್ನ ಹೊರ ಹಾಕಿದ್ದಾರೆ. ಕೇವಲ ಕಲರ್ಸ್ ಕನ್ನಡದ ಬಗ್ಗೆ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಿರಬೇಕು ಅಂತ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಜಾಹ್ನವಿ ಯಾವ ವಿಷಯದಲ್ಲೂ ಹಿಂದೆ ಬಿದ್ದಿರಲಿಲ್ಲ. ಜಗಳ ಅಂತ ಬರಬಹುದು, ಸ್ಟ್ರಾಟಜಿ ಅಂತ ಬರಬಹುದು, ಕೊನೆಗೆ ಟಾಸ್ಕ್ ವಿಷಯದಲ್ಲೂ ಕೂಡ ಹಿಂದೆ ಉಳಿದಿರ್ಲಿಲ್ಲ. ಮನೆಯ ಎಲ್ಲಾ ಕಡೆ ಜಾಹ್ನವಿ ಕಾಣಿಸ್ಕೊಳ್ತಾ ಇದ್ರು. ಆದ್ರೂ ಕೂಡ ಜಾಹ್ನವಿಯನ್ನೇ ಹೊರ ಹಾಕಿದ್ರು. ಜಾಹ್ನವಿಗೆ ಕಂಪೇರ್ ಮಾಡಿದ್ರೆ ಸ್ಪಂದನ, ಮಾಳು, ಸೂರಜ್, ಧ್ರುವಂತ್ರನ್ನ ಮೊದಲೇ ಕಳಿಸಬಹುದಿತ್ತು. ಆದ್ರೆ ಅದ್ಯಾವ ಕಾರಣಕ್ಕೆ ಹೊರ ಹಾಕಿದ್ರೋ ಗೊತ್ತಿಲ್ಲ. ಅಶ್ವಿನಿ ಹಾಗೂ ಜಾಹ್ನವಿ ಸೇರ್ಕೊಂಡು ಒಂದಿಷ್ಟು ಕುತಂತ್ರದ ಆಟ ಆಡಿರಬಹುದು. ಆದ್ರೆ ಎಲ್ಲೂ ತಮ್ಮ ಆಟವನ್ನ ಬಿಟ್ಕೊಟ್ಟಿರ್ಲಿಲ್ಲ. ನೆಗೆಟಿವ್ ಆಗಿಯೋ ಅಥವಾ ಪಾಸಿಟಿವ್ ಆಗಿಯೋ ಗೊತ್ತಿಲ್ಲ, ಜನರಿಗೆ ಒಂದಿಷ್ಟು ಮನರಂಜನೆ ಕೊಡೋ ಕೆಲಸವನ್ನ ಮಾಡ್ತಾನೆ ಇದ್ರು. ಆದ್ರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ರು. ಇದರ ಬೆನ್ನಲ್ಲೇ ಈಗ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಎಲಿಮಿನೇಷನ್ ನಡೆದು ಹೋಗಿದೆ. ಯಾರು ಊಹಿಸದ ಡಬಲ್ ಎಲಿಮಿನೇಷನ್ ಶಾಕ್ಗೆ ಎಲ್ರು ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾರೆ. ಮಾಳು ಹೋಗಿದ್ದಕ್ಕೆ ರಕ್ಷಿತಾ ಕಣ್ಣೀರಿಟ್ರೆ, ಸ್ಪಂದನ ಹೋಗಿದ್ದಕ್ಕೆ ಕಾವ್ಯ ತುಂಬಾನೇ ಹತ್ತಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಸೀಸನ್ 12 ಶುರುವಾಗಿದ್ದು ಗೊತ್ತಾಗ್ಲಿಲ್ಲ, ಮುಗಿಯೋ ಹಂತಕ್ಕೆ ಬಂದಿದ್ದು ಗೊತ್ತಾಗ್ಲಿಲ್ಲ. ಈಗಾಗಲೇ ಬಿಗ್ ಬಾಸ್ ಶುರುವಾಗಿ 80 ದಿನ ಆಗೋಯ್ತು. ಹೀಗಾಗಿ ಇನ್ನೇನಿದ್ರು 20 ರಿಂದ 30 ದಿನದ ಆಟ ಮಾತ್ರ ಬಾಕಿ ಇದೆ. ಕೊನೆ ಹಂತದ ಬಿಗ್ ಬಾಸ್ ಆಟ ಶುರುವಾಗಿದ್ದು, ಯಾರು ಟ್ರೋಫಿ ಗೆಲ್ಲೋದು, ಯಾರು ಟಾಪ್ 5 ನಲ್ಲಿ ಇರ್ತಾರೆ ಅನ್ನೋ ಟಾಕ್ ಶುರುವಾಗಿದೆ. ಬಿಗ್ ಬಾಸ್ ಸೀಸನ್ 12ರ ಕೊನೆ ದಿನಗಳು ಶುರುವಾಗ್ತಾ ಇದ್ದಂತೆ ನಿಧಾನಕ್ಕೆ ಬಿಗ್ ಬಾಸ್ ಮನೆ ಖಾಲಿಯಾಗೋದಕ್ಕೆ ಶುರುವಾಗಿದೆ. ಇಷ್ಟು ದಿನ ಸ್ಪಂದನ ಬಗ್ಗೆ ಇಡೀ ಮನೆಯವರು ಆರೋಪ ಮಾಡ್ತಾ ಇದ್ರು, ಯಾವ ಕಾರಣದಿಂದ ಸ್ಪಂದನ ಉಳಿದುಕೊಳ್ತಿದ್ದಾರೆ ಅಂತ. ಯಾಕಂದ್ರೆ ನಿಜ ಹೇಳಬೇಕು ಅಂದ್ರೆ ಸ್ಪಂದನ ಬಿಗ್ ಬಾಸ್ ಮನೆಗೆ ಫಿಟ್ ಆದಂತಹ ಕಂಟೆಸ್ಟೆಂಟ್ ಅಲ್ಲವೇ ಅಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಇವರು ಇಷ್ಟು ದಿನ ಉಳ್ಕೊಂಡಿದ್ದೇ ಗ್ರೇಟ್. ಯಾಕಂದ್ರೆ ಯಾವ ಟಾಸ್ಕ್ ನಲ್ಲೂ ಇಲ್ಲ, ಯಾವ ಎಂಟರ್ಟೈನ್ಮೆಂಟ್ ನಲ್ಲೂ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಸಾಧನೆ ಏನು ಅಂತ ಕೇಳಿದ್ರೆ ಹೇಳ್ಕೊಳ್ಳೋದಿಕ್ಕೆ ಒಂದೇ ಒಂದು ವಿಷಯ ಇಲ್ಲ. ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಓಡಾಡಿದ್ದು ಬಿಟ್ರೆ ಎಲ್ಲೂ ತಾವೊಬ್ಬ ಅತ್ಯದ್ಭುತ ಸ್ಪರ್ಧಿ ಅನ್ನೋದನ್ನ ತೋರಿಸಿಕೊಡಲೇ ಇಲ್ಲ. ಹೋದ ಟಾಸ್ಕ್ನಲ್ಲೆಲ್ಲ ಸೋತಿದ್ದಾರೆ. ಗಲಾಟೆ ಇಲ್ಲ, ಜಗಳ ಇಲ್ಲ. ಎಲ್ರ ಜೊತೆ ಚೆನ್ನಾಗಿದ್ರೆ ಆರಾಮಾಗಿ ಸೇಫ್ ಆಗಬಹುದು ಅನ್ನೋ ಕಾರಣವೂ ಗೊತ್ತಿಲ್ಲ. ಒಂದಿಷ್ಟು ಜನರ ಜೊತೆ ಟೀಮ್ ಮಾಡಿಕೊಂಡು ಸೇಫ್ ಗೇಮ್ ಮಾಡಿದ್ದೇ ಜಾಸ್ತಿ. ಒಮ್ಮೊಮ್ಮೆ ಯೋಚನೆ ಮಾಡಿದ್ರೆ ಜಾಹ್ನವಿ ಹೇಳಿದಂತೆ ಕಲರ್ಸ್ ಕನ್ನಡದ ಧಾರಾವಾಹಿಯಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ಕಲರ್ಸ್ನವರೇ ಪುಷ್ ಮಾಡಿದ್ರ ಅನ್ಸೋದಕ್ಕೆ ಶುರುವಾಗುತ್ತೆ. ಒಳ್ಳೊಳ್ಳೆ ಕಂಟೆಸ್ಟೆಂಟ್ ಹೊರ ಹೋದ್ರು, ಸ್ಪಂದನ ಮಾತ್ರ ಗಟ್ಟಿಯಾಗಿ ಬೇರೂರಿ ಕೂತಿದ್ದಾರೆ. ಇದನ್ನೇ ಇಟ್ಕೊಂಡು ಸ್ಪಂದನ ಮೇಲೆ ಬಿಗ್ ಬಾಸ್ ಮನೆಯ ಹಲವರು ಆರೋಪ ಮಾಡಿದ್ದೂ ಇದೆ. ಆದ್ರೆ ಈ ವಾರ ಸ್ಪಂದನ ಅವರ ಆಟ ಮುಗಿತಿದೆ. ಆತ್ಮೀಯರೇ, ಈ ವಾರ ಒಟ್ಟು 9 ಮಂದಿ ನಾಮಿನೇಟ್ ಆಗಿದ್ದಾರೆ. ಸೂರಜ್, ರಾಶಿಕಾ, ಅಭಿಷೇಕ್, ಗಿಲ್ಲಿ, ಕಾವ್ಯ, ರಕ್ಷಿತಾ, ಧ್ರುವಂತ, ಸ್ಪಂದನ ಹಾಗೂ ಮಾಳು. ಈ 9 ಮಂದಿಯಲ್ಲಿ ಈ ವಾರ ಇಬ್ಬರನ್ನ ಹೊರ ಹಾಕಿದ್ದಾರೆ. ಅದರಲ್ಲಿ ಮೊದಲನೇ ಕಂಟೆಸ್ಟೆಂಟ್ ಮಾಳು ಆಟ ನಿಜಕ್ಕೂ ಬೋರ್ ಹೊಡೆಯೋದಕ್ಕೆ ಶುರುವಾಗಿದೆ. ಮಾಳು ಬಿಗ್ ಬಾಸ್ ಮನೆಯಲ್ಲಿ ಇದಾರಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ರಕ್ಷಿತಾ ಅವರೇ ಮಾಳು ಆಟ ಆಡ್ತಿದ್ದಾರೆ. ಮಾಳು ಸೈಲೆಂಟ್ ಅನ್ನ ಅರ್ಥ ಮಾಡ್ಕೊಂಡಿರೋ ರಕ್ಷಿತಾ ಸ್ನೇಹದ ಹೆಸರಲ್ಲಿ ತಮ್ಮ ಇಮೇಜ್ ಕ್ರಿಯೇಟ್ ಮಾಡ್ಕೊಳ್ತಿದ್ದಾರೆ. ಕ್ಯಾಮ್ರಾ ಮುಂದೆ ಸಖತ್ ಹೈಲೈಟ್ ಆಗೋ ಆಟ ಆಡ್ತಿದ್ದಾರೆ. ಆದ್ರೆ ಮಾಳು ಮಾತ್ರ ಯಾವುದೋ ಒಂದು ಮೂಲೆಗೆ ಸೀಮಿತವಾಗಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಮಾಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿ 3-4 ವಾರವೇ ಆಗಬೇಕಿತ್ತು. ಆದ್ರೂ ಉಳಿಸ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಉತ್ತರ ಕರ್ನಾಟಕದ ಪ್ರತಿಭೆ ಅಂತ. ಆದ್ರೆ ಮಾಳೂರಿಂದ ಯಾವುದೇ ರೀತಿಯ ಪ್ರತಿಭೆ ಹೊರಬಾರದ ಕಾರಣ ಈ ವಾರ ಹೊರ ಕಳಿಸಿದ್ದಾರೆ. ಇಬ್ರು ಸ್ಪರ್ಧಿಗಳು ಮನೆಯಿಂದ ಹೊರ ಹೋಗ್ತಾ ಇದ್ದಂತೆ ತುಂಬಾ ಜನ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಆತ್ಮೀಯರೇ, ನಿಮ್ಮ ಪ್ರಕಾರ ಯಾರು ಎಲಿಮಿನೇಷನ್ ಆಗಬೇಕಿತ್ತು, ಯಾರು ಉಳ್ಕೋಬೇಕಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.